ಸೀತೆಯನ್ನು ಪಡೆಯುವ ಸ್ವಾರ್ಥಕ್ಕಾಗಿ ರಾಮ ವಾಲಿಯನ್ನು ಕೊಂದನೆ. ವಾಲಿಯನ್ನು ಎದುರಿಸಲು ಶಕ್ತಿ ಸಾಕಾಗದೆ ರಾಮ ಮರೆಯಲ್ಲಿ ನಿಂತು ಬಾಣ ಹೊಡೆದು ಕೊಲ್ಲಬೇಕಾಯಿತು. ಸೀತೆಯನ್ನು ಪಡೆಯುವುದೇ ಮುಖ್ಯ ಉದ್ದೇಶ ಆಗಿದ್ದರೆ ಈಗಾಗಲೇ ರಾವಣನನ್ನು ಸೋಲಿಸಿದ್ದ ಹಾಗೂ 77 ಕೋಟಿ ಕಪಿನಾಯಕರು ಹಾಗೂ 18 ಪದ್ಮ ವಾನರ ಸೈನ್ಯವನ್ನು ಹೊಂದಿದ್ದ ವಾಲಿಯ ಬಳಿ ಬಂದೇ ರಾಮ ಕೇಳಬಹುದು. ಆದರೆ ವಾಲಿಯ ಬಳಿ ಬಂದು ರಾಮ ಕೇಳಲಿಲ್ಲ. ರಾಮ ಹೋಗಿದ್ದು ಸುಗ್ರೀವನ ಬಳಿ. ಕಾರಣ ಏನೆಂದರೆ ಇದಾಗಲೇ ರಾಮನಿಗೆ ವಿಷಯ ತಿಳಿದಿತ್ತು. ಕದಂಬಕನು ಅಥವಾ ಶಬರಿಯೋ ಈಗಾಗಲೇ ರಾಮನಿಗೆ ತಿಳಿಸಿದ್ದರು. ಸುಗ್ರೀವ ಒಬ್ಬ ಧರ್ಮಾತ್ಮ, ವಾಲಿ ಸುಗ್ರೀವನಿಗೆ ತಪ್ಪಿ ನಡೆದ ಒಬ್ಬ ಅಧರ್ಮಿ ಎಂದು ಅಮರವಾಣಿ ಆಗಿದ್ದ ಕಾರಣ ರಾಮ ವಾಲಿಯ ಬಳಿ ಬರದೆ ಸುಗ್ರೀವನ ಬಳಿ ಹೋಗಿತ್ತು. ಮತ್ತು ವಾಲಿ ರಾವಣನೊಡನೆ ಈಗಾಗಲೇ ಒಂದು ಒಪ್ಪಂದ ಕೂಡ ಮಾಡಿರುತ್ತಾನೆ. ಆ ಒಪ್ಪಂದ ಏನೆಂದರೆ ರಾವಣನ ಶತ್ರುಗಳು ವಾಲಿಗೂ ಶತ್ರು ಹಾಗೂ ವಾಲಿಯ ಶತ್ರುಗಳು ರಾವಣನಿಗೂ ಶತ್ರುಗಳಾಗಿದ್ದರು. ಹಾಗೂ ಹೆಂಡತಿ, ಮಕ್ಕಳು, ರಾಜ್ಯ, ಭೋಗ ಮತ್ತು ಭೋಜನ ಎಲ್ಲವೂ ಹಂಚಿಕೊಳ್ಳಬಹುದಾದ ಒಂದು ಒಪ್ಪಂದವಾಗಿತ್ತು. ಇಂತಹ ನೀಚ ಒಪ್ಪಂದವನ್ನು ಮಾಡಿಕೊಂಡ ವಾಲಿಯನ್ನು ಸೇರುವುದು ರಾಮನಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ರಾಮ ವಾಲಿಯ ಬದಲಾಗಿ ಸುಗ್ರೀವನ ಬಳಿ ಹೋಗುತ್ತಾನೆ. ರಾಮ ಬೆಂಗಡೆಯಲ್ಲಿ ನಿಂತು ಅಥವಾ ಮರೆಯಲ್ಲಿ ನಿಂತು ಬಾಣ ಹೊಡೆದಿದ್ದ ಕಾರಣ ಏನೆಂದರೆ